ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಬಂದು ನಾವು ಕೆನಡಾಗೆ ಬಂದಿದ್ದು ನೆಕ್ಸ್ಟ್ ಡೇ ನೈಟ್ ನಾವು ದೋಸೆ ತಿಂದ್ಬಿಟ್ಟು ಮಲಗಿಬಿಟ್ವಿ. ಮತ್ತು ಮಿಡ್ ನೈಟ್ ನನಗೆ ಎಚ್ಚರ ಆಗೋಯಿತು. ಫಸ್ಟ್ ಎಲ್ಲರಿಗಿಂತ ಮುಂಚೆ ನಾನೇ ಎದ್ದೊಳ್ಬಿಟ್ಟೆ. ಇನ್ನು ನೈಟ್ ಬೇರೆ ಸ್ನಾನ ಮಾಡ್ದಿರಂಗೆ ಹಾಗೆ ಮಲಗಿಬಿಟ್ಟಿದ್ದೆ. ಬಂದಿದ್ದು ಏರ್ಪೋರ್ಟಿಂದ ಬಂದು ಊಟ ಮಾಡಿ ಹಾಗೆ ಮಲಗಿಬಿಟ್ಟಿದ್ದೆ. ಇನ್ನು ಸರಿ ಅಂತ ಇನ್ನೂ ಯಾರೂ ಎದ್ದೊಳಿಲ್ಲ ಅಂತ ನಾನು ಸ್ನಾನ ಮುಗಿಸ್ಕೊಂಬರೋಷ್ಟಿಗೆ ಇನ್ನು ಮನೇಲಿ ಎಲ್ಲರೂ ಎದ್ದೊಳ್ಬಿಟ್ರು. ಇನ್ನು ಪಾಪನೂ ಎಲ್ಲರೂ ಎದ್ದೊಳಿದ್ರು. ಸೊ ನಮಗೆ ಈ ಟೈಮಿಂಗ್ ಅಡ್ಜಸ್ಟ್ ಆಗೋದಕ್ಕೆ ಒಂದು 4-5 ಡೇಸ್ ಆದರೂ ಆಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಈ ಟೈಮಲ್ಲಿ ಬೆಳಕಾಗಿರುತ್ತೆ, ಇಲ್ಲಿ ಕೆನಡಾದಲ್ಲಿ ಕತ್ಲು. ಸೊ ನಾವು ಇಂಡಿಯಾ ಟೈಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವಲ್ಲ, ಮತ್ತು ಇವಾಗ ಕೆನಡಾ ಟೈಮ್ಗೆ ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆಲ್ಮೋಸ್ಟ್ 13 hours ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಮತ್ತು ಈ ಟೈಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕೇ ಬೇಕು. ಇನ್ನು ಹಸಿವಾಗ್ತಾಯಿತ್ತು. ಏನು ಮಾಡೋಣ ಅಂದರೆ ಮನೇಲಿ ಅಕ್ಕಿ ಬೇಳೆ ಏನೂ ಇರಲಿಲ್ಲ, ಎಲ್ಲ ಖಾಲಿ ಮಾಡಿ ನಾನು ಇಂಡಿಯಾಗೆ ಬಂದಿದ್ದು. ಮನೇಲಿ ಏನೂ ಇರಲಿಲ್ಲ, ಇನ್ನು ತರಕಾರಿನೂ ಏನೂ ಇರಲಿಲ್ಲ. ನೈಟ್ ಹಸ್ಬೆಂಡ್ ಅವರು ಫ್ರೆಂಡು ದೋಸೆ ಇಟ್ಕೊಟ್ಟಿದ್ರಲ್ಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಇಸ್ಕೊಂಡು ಬಂದಿದ್ರು. ಹಸ್ಬೆಂಡ್ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಒಂದು ಈರುಳ್ಳಿ ಅದು. ಬಟ್ ಅಕ್ಕಿ ಇರಲಿಲ್ಲ ಏನು ಮಾಡೋದಕ್ಕೆ. ಅದಕ್ಕೆ ಇನ್ನು ಇಂಡಿಯಾದಿಂದ ನಾನು ಪುಳಿಯೋಗರೆ ಪೌಡ್ರ್ ತಂದಿದ್ದೆ. ಅವಲಕ್ಕಿ ಇತ್ತು ಮನೆಯಲ್ಲಿ. ಸರಿ ಅವಲಕ್ಕಿ ಪುಳಿಯೋಗರೆ ಮಾಡೋಣ ಅಂತ ಇಲ್ಲಿ ಅವಲಕ್ಕಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಅವಲಕ್ಕಿಯಲ್ಲಿ ಪುಳಿಯೋಗರೆ ಮಾಡ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಈ ಥರ ಅವಲಕ್ಕಿಯಲ್ಲಿ ಪುಳಿಯೋಗರೆ. ಬಟ್ ನೋಡೋಣ, ಟ್ರೈ ಮಾಡೋಣ ಯಾವ ರೀತಿ ಇರುತ್ತೆ ಅಂತ ಈ ಥರ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಿತ್ತು. ಇತ್ತಿನ ಮೇಲೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ಸೊ ಅರಿಶಿನ ಹಾಕಿ ಮಾಡ್ತೀಯಲ್ವ, ಈರುಳ್ಳಿ ಅದು ಹಾಕಿ, ಅದು ಬೇಡ, ಇದೇ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಇದು. ಇನ್ಮೇಲೆ ಯಾವಾಗಲೂ ಇದೇ ಮಾಡೋ ಅವಲಕ್ಕಿ ಪುಳಿಯೋಗರೆ ಪೌಡ್ರ್ ಹಾಕಿ ಮಾಡೋ ಅವಲಕ್ಕಿ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ ಅಂತ ಹೇಳಿದ್ರು. ನನಗೂ ತುಂಬ ಇಷ್ಟ ಆಯಿತು, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ನಾವು ಇಂಥ ಅವಲಕ್ಕಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಪಾಪು ಹತ್ರ ಆಟ ಆಡಿಸ್ಬಿಟ್ಟು ಪಾಪುಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಅವಳಿಗೂ ಮತ್ತೆ ಮಲಗಿಕೊಂಡು ನಾವು ಇನ್ನು ಏನು ಮಾಡೋದು, ಮಿಡ್ ನೈಟ್ ಎದ್ದೊಳಿದ್ದೀವಿ. ಔಟ್ಸೈಡ್ ಆ್ಯಕ್ಚುಲಿ ಮನೇಲಿ ಏನೂ ಇಲ್ಲ, ಶಾಪಿಂಗ್ ಹೋಗೋಣ ಅಂದ್ಕೊಂಡ್ವಿ. ಸರಿ ಮತ್ತೆ ಡೇ ಆದಮೇಲೆ ಹೋಗೋಣ ಹೇಳು ಅಂತ ಮತ್ತೆ ಮಲಗಿಬಿಟ್ವಿ. ಇನ್ನು ಮಲಗಿ ಎದ್ದೋಳು ಅಷ್ಟೊತ್ತಿಗೆ ಫುಲ್ ಬೆಳಕಾಗಿತ್ತು. ಇನ್ನೆಲ್ಲರೂ ಎದ್ದೊಳ್ಮೇಲೆ ಮತ್ತೆ ಇನ್ನು ಅಡುಗೆ ಮಾಡೋದಕ್ಕೆ ಮನೇಲಿ ಬೇರೆ ಏನೂ ಇಲ್ಲ ಅಲ್ವ. ಅದಕ್ಕೆ ಹಸ್ಬೆಂಡ್ ನಾನು ಹೋಗಿ ಎಲ್ಲ ತರಕಾರಿ ಎಲ್ಲ ತರ್ತೀನಿ ಅಂತ ಹೇಳಿದ್ರು. ಬಟ್ ನಾವು ಮನೇಲಿ ಏನು ಮಾಡೋದು, ಮನೇಲಿದ್ದರೆ ಮತ್ತೆ ನಿದ್ದೆ ಮಾಡ್ತೀವಿ, ನಾವು ಬರ್ತೀವಿ ಔಟ್ಸೈಡು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಾವು ಔಟ್ಸೈಡ್ ಹೋಗ್ತಾಯಿದ್ವಿ. ಬಟ್ ಔಟ್ಸೈಡ್ ತುಂಬ ಅಂದರೆ ತುಂಬ ಚಳಿ ಇದೆ. ಬಟ್ ಪಾಪು ಜಾಕೆಟ್ ಹಾಕ್ಕೊಳ್ತಾ ಇಲ್ಲ. ಕ್ಯಾಪು ಫುಲ್ ದೊಡ್ಡದು ಹಾಕಿದ್ದೆ ಫಸ್ಟು. ಅವಳಿಗೆ ರೀಸೆಂಟಾಗೆ ವಾಲೆ ಚುಚ್ಚಿರೋದು, ಸ್ವಲ್ಪ ನೋವಿದೆ, ಏನಾದರೂ ತಾಕಿದ್ರೆ ನೋವು ಆಗುತ್ತೇನೋ, ಅಳ್ತಾಳೆ. ಅದಕ್ಕೆ ಇನ್ನು ಸ್ವಲ್ಪ ಚಿಕ್ಕ ಕ್ಯಾಪೇ ಹಾಕಿದ್ದೀನಿ. ಬಟ್ ಅದು ಹಾಕ್ಸ್ಕೊತ ಎಲ್ಲ ತೆಗೆದು ಹಾಕ್ತಾ ಇದ್ದಾಳೆ. ಇನ್ನು ಅಪಾರ್ಟ್ಮೆಂಟಿಂದ ಆಚೆ ಕಾರಲ್ಲಿ ಹೋಗೋವ್ರಿಗಾದರೂ ಸ್ವಲ್ಪ ಜಾಕೆಟ್ ಒತ್ಸೋಣ ಅಂತ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಅವಳು ಅದು ಹಾಕ್ಕೊತಾನೆ ಇಲ್ಲ. ಸೊ ಅಭ್ಯಾಸ ಹೋಗ್ಬಿಟ್ಟಿದೆ ಅವಳು. ಇಲ್ಲಿ ಅವಳು ಹುಟ್ಟಿದಾಗೆ ನಾವೇನು ಆಚೆ ಹೋಗಿರಲಿಲ್ಲ, ಮತ್ತು ಸಮ್ಮರ್ ಬಂದುಬಿಡ್ತಲ್ಲ, ಸೊ ಆ ಜಾಕೆಟ್ ಅಭ್ಯಾಸನೇ ಇಲ್ಲ ಅವಳಿಗೆ. ಸೊ ಮತ್ತು ಇವಾಗ ಅಂದರೆ ಸ್ವಲ್ಪ ಕಷ್ಟನೇ, ಅಳ್ತಾ ಇದ್ದಾಳೆ ಜಾಕೆಟ್ ಆಗಿದ ತಕ್ಷಣ. ಕಾರಲ್ಲಿ ಹೋಗಿದ ತಕ್ಷಣ ತೆಗೆದಾಕ್ಬಿಟ್ಟೆ ಜಾಕೆಟ್ನ. ಮತ್ತು ಕಾರ್ ಸೀಟಲ್ಲಿ ಕುತ್ಕೊತಾ ಇಲ್ಲ. ಅವಳು ಹುಟ್ಟಿದಾಗಿಂದ ಕಾರ್ ಸೀಟಲ್ಲೇ ಕುತ್ಕೊಂಡು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅವಳು ಯಾವತ್ತೂ ಹತ್ತಿಲ್ಲ ನಂಗೆ ಕಾರ್ ಸೀಟ್ ಬೇಡ ಅಂತೇಳಿ. ಬಟ್ ಇವಾಗ ಮಾತ್ರ ತುಂಬ ಅಳ್ತಾಯಿದ್ದು, ಕುತ್ಕೊಳೋದೇ ಇಲ್ಲ ಕಾರ್ ಸೀಟಲ್ಲಿ. ಇಂಡಿಯಾದಲ್ಲಿ ಕಾರ್ ಸೀಟ್ ಇರೋಲ್ಲ ಅಲ್ವಾ, ನಮ್ಮ ತೊಡೆ ಮೇಲೆ ಕುತ್ಕೊಂಡು ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ, ತೊಡೆ ಮೇಲೆ ಕುತ್ಕೊಂಡು ಮೇಲೆ ಇದು ಇರೋ ಥರ. ಸೊ ಇವಾಗ ಕಾರ್ ಸೀಟಲ್ಲಿ ಕುತ್ಕೋಬೇಕು ಅಂದರೆ ಕುತ್ಕೊತಾನೆ ಇಲ್ಲ. ನೋಡೋಳು ಕೀಳ್ತಾನೆ ಇದ್ದಾಳೆ, ಅಳ್ತಾನೆ ಇದ್ದಾಳೆ, ಎತ್ಕೊ ಅಂತ ಹೇಳ್ಬಿಟ್ಟು. ಇನ್ನು ಏನಂದರೆ ನಮ್ಗೆ ವಾಲ್ಮಾರ್ಟ್ ತುಂಬ ಹತ್ರ ಇದೆ. ಸೊ ವಾಲ್ಮಾರ್ಟ್ ಹೊರಟೋಗ್ಬಿಟ್ವಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ತುಂಬ ವೆರೈಟೀಸ್ ಆಪಲ್ಸ್ ಇಟ್ಟಿದ್ದಾರೆ. ಯಾವಾಗೂ ನೋಡಿಲ್ಲ ಇಷ್ಟು ವೆರೈಟೀಸು, ಒಂದು 5-6 ವೆರೈಟೀಸ್ ನೋಡ್ತಾ ಇದ್ದೆ. ಬಟ್ ಇವಾಗ ಈ ಸಲ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು 20 ವೆರೈಟೀಸ್ ಆಪಲ್ಸ್ ಎಲ್ಲ ಇಟ್ಟಿದ್ದಾರೆ. ತುಂಬ ವೆರೈಟೀಸ್ ಇದ್ದಾವೆ. ಬಟ್ ನಾವು ಯಾವಾಗಲೂ ಒಂದೇ ಥರದ ಆಪಲ್ ಯೂಸ್ ಮಾಡೋದು, ಅದೇ ತೊಗೊಂಡ್ವಿ ನಾವು ಆಪಲ್ಸ್ ಎಲ್ಲನೂ. ಅಲ್ಲೇ ವಾಲ್ಮಾರ್ಟಲ್ಲಿ ಪರ್ಸಿಮನ್ ಫ್ರೂಟ್ ಇತ್ತು. ಸೊ ನಾನು ಫಸ್ಟ್ ನೋಡ್ತಿದ್ದೆ ಇದು ಪರ್ಸಿಮನ್ ಫ್ರೂಟ್. ಬಟ್ ಏನೋ ಟೊಮೊಟೊ ಅಂತ ಸುಮ್ಮನೆ ಆಗ್ತಾಯಿದ್ದೆ. ಬಟ್ ಮೊನ್ನೆ ಇಂಡಿಯಾಗೆ ಬಂದಾಗ ಬ್ಯಾಂಗ್ಳೂರಲ್ಲಿ ಬಾವ ತಂದಿದ್ರು, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ಟೇಸ್ಟ್ ಎಲ್ಲ. ಅದಕ್ಕೆ ಇನ್ನು ಇಲ್ಲಿಗೆ ಬಂದಮೇಲೆ ವಾಲ್ಮಾರ್ಟಲ್ಲಿ ಕಾಣಿಸ್ತು, ಅದಕ್ಕೆ ತಗೊಂಡೆ. ತುಂಬ ಚೆನ್ನಾಗಿದೆ ಅಲ್ವಾ ತಿನ್ನೋದಕ್ಕೆ, ಪಾಪುನು ತಿಂತಾಳೆ ಅಂತೇಳ್ಬಿಟ್ಟು. ಬ್ಯಾಂಗ್ಳೂರಲ್ಲಿ ತಿಂದಿದ್ಲು ಪಾಪು, ಅದಕ್ಕೆ ಪಾಪುನು ತಿಂತಾಳೆ ಅಂತ ಇದು ಆ ಫ್ರೂಟ್ ಎಲ್ಲ ತಗೊಂಡ್ವಿ. ಆಮೇಲೆ ನಾವು ಈ ವಾಲ್ಮಾರ್ಟಲ್ಲಿ ಇಂಡಿಯನ್ಸ್ ಏನು ಅಷ್ಟು
ಗ್ರಾಸರಿ ಇರಲಿಲ್ಲ. ಬಟ್ ಇವಾಗ ನೋಡಿದ್ರೆ ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರೆ ವಾಲ್ಮಾರ್ಟಲ್ಲಿ ಎಲ್ಲ ಇಂಡಿಯನ್ ಗ್ರಾಸರೀಸ್ ಎಲ್ಲನೂ. ಆ್ಯಕ್ಚುಲಿ ನಾವು ಇಂಡಿಯನ್ ಸ್ಟೋರ್ಗೆ ಹೋಗಿ ಅಕ್ಕಿ ಬೇಳೆ ಎಲ್ಲ ತೊಗೋಬೇಕು ಅಂದ್ಕೊಂಡಿದ್ವಿ. ಬಟ್ ಇಂಡಿಯನ್ ಸ್ಟೋರ್ಗೆ ಹೋಗೋ ಕೆಲಸನೇ ಎಲ್ಲ ಆ ರೀತಿ ಆಗಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಇಂಡಿಯನ್ ವಾಲ್ಮಾರ್ಟಲ್ಲೇ ಫುಲ್ಲು ನಮ್ಗೆ ಇಂಡಿಯಾದವ್ರಿಗೆ ಏನೇನು ಬೇಕೋ ಖಾರ ಮಸಾಲ ಪೌಡ್ರು ಎಲ್ಲ ಥರದ್ದು ವಾಲ್ಮಾರ್ಟಲ್ಲೇ ಇಟ್ಬಿಟ್ಟಿದ್ದಾರೆ. ಹಾಗೆ ಪಾಪುಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊತಾ ಇದ್ದೀನಿ. ಇವಾಗ ಸ್ವಲ್ಪ ಈ ಥರ ಆರ್ಗಾನಿಕ್ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅವಳು. ಅದಕ್ಕೆ ಅವಳಿಗೆ ಇಷ್ಟಪಟ್ಟು ತಿಂತಾಳೆ ಅಂತ ಅವಳಿಗೆ ನಾವು ಸ್ನ್ಯಾಕ್ಸ್ ತೊಗೊತಾ ಇದ್ದೀವಿ. ಇನ್ನು ಅವಳು ಸ್ವಲ್ಪ ಕ್ರ್ಯಾಂಕಿ ಅಲ್ಲಿ ಸ್ವಲ್ಪ ನಿದ್ದೆ ಇದರಲ್ಲಿ ಸುಸ್ತಲ್ಲಿ ಇರ್ತಾಳಲ್ವ. ಸೊ ಅದಕ್ಕೆ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ನಾನು ಮಕ್ಕಳಿಗೆ ಇಬ್ರಿಗೂ ಟಾಯ್ಸ್ ಹತ್ರ ಕರ್ಕೊಂಡೋಗಿ ಟಾಯ್ ಸೆಕ್ಷನ್ಗೆ ಹೋಗಿ ಇಬ್ರಿಗೂ ಆಟ ಆಡಿಸ್ತಾ ಇರ್ತೀನಿ. ನೀನೇನೇನು ಬೇಕೋ ಎಲ್ಲ ತೊಗೊಂಡು ಬಾ ಅಂತ ಹೇಳಿ ಹಸ್ಬೆಂಡ್ಗೆಲ್ಲ ಲಿಸ್ಟ್ ಹೇಳಿಬಿಟ್ಟು ನಾನು ಪಾಪುನು ಹಾಗೆ ಜಿಶು ಮೂವರು ಬಂದು ಇಲ್ಲಿ ಟಾಯ್ಸ್ ಹತ್ರ ಆಟ ಆಡ್ತಾ ಇದ್ವಿ. ಸೊ ಈ ಕಡೆ ಬಂದುಬಿಟ್ರೆ ಜಿಶು ಆರಾಮಾಗಿರ್ತಾನೆ, ಆಟ ಆಡ್ಕೊಂಡಿಲ್ಲ ಅಂದರೆ ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾನೆ ಇರ್ತಾನೆ. ಸೊ ಇಲ್ಲಾಂದರೆ ನಿಮ್ಗೆ ಏನೇನು ಬೇಕೋ ನಾವು ಹೋಗೋರ್ಗೆ ಆಟ ಆಡ್ಕೊಂಡು ಬಿಟ್ಬಿಟ್ರೆ ಟಾಯ್ಸ್ ಹತ್ರ ಆಟ ಆಡ್ಕೊಂಡಿರ್ತಾನೆ. ಹಾಗೆ ಪಾಪುನು ಆಟ ಆಡ್ತಾ ಇದ್ದಾಳೆ. ಆ ನಾಯಿ ತುಂಬ ಇಷ್ಟ ಆಯಿತು ಪಾಪುಗೆ. ಅದು ನೋಡ್ಕೊಂಡು ಆಟ ಆಡ್ಕೊಂಡಿದ್ಲಿ. ಇನ್ನು ನಾವು ಹಾಲು ಬೆಣ್ಣೆ ಅದೆಲ್ಲ ತಗೋಬೇಕು ಅಂದರೆ ಕಾಸ್ಕೋಗೆ ಹೋಗ್ತೀವಿ. ಹೆಗ್ಸ್ ಎಲ್ಲ ಅಲ್ಲೇ ತೊಗೊಳ್ತೀವಿ. ಅಲ್ಲಿ ಬಳ್ಕಲ್ಲಿ ಸಿಗುತ್ತೆ, ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲಿ ಕಾಸ್ಕೋತಲ್ಲಿ ತಗೊಂಡು ಇನ್ನು ನಾವು ಇಲ್ಲಿ ನಮ್ಮ ಮನೆ ಹತ್ರನೇ ಮೆಟ್ರೋ ಓಪನ್ ಆಗಿದೆ. ನಾವು ಇಂಡಿಯಾಗೆ ಬರೋ ಮುಂಚೆ ಇನ್ನೂ ಅದು ಓಪನ್ ಆಗಿರಲಿಲ್ಲ. ಬಟ್ ನಾವು ಇಂಡಿಯಾದಿಂದ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಮೆಟ್ರೋ ಶಾಪ್ ಎಲ್ಲ ಓಪನ್ ಮಾಡಿದ್ದಾರೆ. ಇನ್ನು ಇಲ್ಲೆಲ್ಲ ಫುಲ್ ವೆರೈಟಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಅವತ್ತು ನೋಡೇ ಇಲ್ಲ ಆ ಥರ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿದ್ದು ಪೈನ್ ಬೆರಿನಂತೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದು ಯಾವುದೋ ಹಸಿ ಸ್ಟ್ರಾಬೆರಿ ಅಂದ್ಕೊಂಡೆ. ಬಟ್ ಆಮೇಲೆ ಇಲ್ಲಿ ನೋಡಿದ್ರೆ ಪೈನ್ ಬೆರಿ ಅಂತಿತ್ತು. ಹಸ್ಬೆಂಡ್ ಹೇಳಿದ್ರು ಇದು ಪೈನ್ ಬೆರಿ ಸ್ಟ್ರಾಬೆರಿಗೂ ಪೈನಾಪಲ್ ಕ್ರಾಸಿಂಗ್ ಮಾಡಿರೋ ಫ್ರೂಟು ಅಂತೇಳಿ ಫಸ್ಟ್ ತಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ತುಂಬ ಕಾಸ್ಟ್ಲಿ ಇದೆ, ಅದು ಚೆನ್ನಾಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಈ ಸಲ ಯಾವಾಗಾದರೂ ಹಸ್ಬೆಂಡ್ ಹೇಳಿದ್ರು ಚಿಕ್ಕ ಬಾಕ್ಸಲ್ಲಿ ಇಟ್ಟಾಗ ತಗೊಂಡು ಬರ್ತೀನಿ, ಟೇಸ್ಟ್ ಚೆನ್ನಾಗಿದೆ, ದೊಡ್ಡ ಬಾಕ್ಸ್ ತಗೋಬೋದು ಅಂತ ಹೇಳಿದ್ರು. ಹಾಗೆ ಇದು ಗೋಲ್ಡನ್ ಬೆರಿ, ಬಟ್ ನಾನು ತಿಂದಿದ್ದೀನಿ, ಅದು ತುಂಬ ಚೆನ್ನಾಗಿರುತ್ತೆ. ತುಂಬ ಫ್ರೆಶ್ ಆಗಿತ್ತು ಮೆಟ್ರೋದಲ್ಲೆಲ್ಲನೂ ಫ್ರೂಟ್ಸ್ ಎಲ್ಲ ವೆಜಿಟೇಬಲ್ಸ್ ಎಲ್ಲನೂ. ಇನ್ನು ಫಸ್ಟ್ ಟೈಮೇ ಬಂದಿರೋದು ನಾವು. ಬಟ್ ಪರವಾಗಿಲ್ಲ, ಸ್ವಲ್ಪ ರೀಸನಲ್ ಪ್ರೈಸ್ಗೆ ಫ್ರೆಶ್ ಆಗಿಲ್ಲ ವೆಜಿಟೇಬಲ್ಸ್ ಎಲ್ಲ ಸಿಗ್ತಾ ಇತ್ತು. ನಾವು ಯಾವಾಗಲೂ ಫ್ರೂಟ್ಸು ವೆಜಿಟೇಬಲ್ಸ್ ಅಂದರೆ ಸ್ವಲ್ಪ ವಾಲ್ಮಾರ್ಟಲ್ಲೇ ತೊಗೊತಾ ಇದ್ವಿ. ಬಟ್ ಇಲ್ಲಿಗೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು ವಾಲ್ಮಾರ್ಟ್ಗಿನ್ನ ತುಂಬ ಫ್ರೆಶ್ ಆಗಿದೆ. ಅಲ್ಲಿ ವಾಲ್ಮಾರ್ಟಲ್ಲಿ ಸ್ವಲ್ಪ ಎಲ್ಲ ಒಣಗೋಗಿರೋ ಥರ ಆ ಥರ ಇರುತ್ತೆ. ಬಟ್ ಇಲ್ಲಿ ಮೆಟ್ರೋದಲ್ಲಿ ತುಂಬ ಫ್ರೆಶ್ ಆಗಿದೆ ಎಲ್ಲ ಥರದ್ದು. ಇನ್ಮೇಲೆ ಯಾವಾಗಲೂ ಇಲ್ಲೇ ತೊಗೊಳೋಣ. ಅದಕ್ಕೆ ಇದಕ್ಕೆ ಒಂದು 50 cents ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಬಟ್ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಅಲ್ವಾ ಅಂತ ಇಲ್ಲಿ ತೊಗೊಂಡ್ವಿ. ಬಟ್ ಇಲ್ಲಿ ತೊಗೊಂಡಿದ್ದು ಫ್ರೂಟ್ಸ್ ಎಲ್ಲ 1 week ಆದರೂ ಫ್ರೆಶ್ ಆಗಿ ಇರ್ತದೆ. ವಾಲ್ಮಾರ್ಟಲ್ಲಿ ತೊಗೊಂಡ್ರೆ 3 daysಗೆಲ್ಲ ಒಂಥರ ಒಣಗೋಗೋ ಥರ ಕೆಟ್ಟೋಗಿರೋ ಥರ ಆಗ್ತಾಯಿತ್ತು. ಬಟ್ ಇಲ್ಲಿ ಸ್ಟ್ರಾಬೆರಿ ಅದೆಲ್ಲ ಇಲ್ಲಿ ತಗೊಂಡಿದ್ರೆ ಮೆಟ್ರೋದಲ್ಲಿ 1 week ಆದರೂ ಹಾಗೆ ಫ್ರೆಶ್ ಆಗಿತ್ತು. ಹಾಗೆ ಇನ್ನೊಂದು ಜಿಶುಗೆ ಅವ್ನಿಗೆ ಸ್ವಲ್ಪ ಚೀಸ್ ಅಭ್ಯಾಸ ಇದೆ, ಅಂದರೆ ಅವನು ಹಾಲು ಕುಡಿಯೋದೆಲ್ಲ ಸ್ವಲ್ಪ ಕಮ್ಮಿ. ಅದಕ್ಕೆ ಸ್ವಲ್ಪ ಚೀಸ್ ಅದು ಕೊಡ್ತಾ ಇರ್ತೀನಿ ಅವಾಗ ನಾನು. ಅದಕ್ಕೆ ಚೀಸ್ ತೊಗೊಳೋಣ ಅಂತ ಚೀಸ್ ನೋಡ್ತಾ ಇದ್ದೆ. ಬಟ್ ತುಂಬ ವೆರೈಟೀಸ್ ಚೀಸ್ ಇದೆ. ನನಗೆ ಫುಲ್ ಕನ್ಫ್ಯೂಸ್ ಆಯಿತು ಯಾವ ಚೀಸ್ ತಗೋಬೇಕು ಅಂತೇಳಿ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇದ್ದೆ ಚೀಸ್ USA ಯೂಸ್ ಮಾಡ್ತಾಯಿದ್ದು. ಆ ಚೀಸ್ ಇಲ್ಲಿ ಕಾಣಿಸೇ ಇಲ್ಲ. ಅದಕ್ಕೆ ತುಂಬ ಹುಡುಕಿದೆ ನಾನು ಯಾವ ಚೀಸ್ ತೊಗೊಂಡು ಯಾವ ತಗೊಂಡ್ರೆ ಮತ್ತು ಚೆನ್ನಾಗಿಲ್ಲದೆ ಇರೋ ಚೀಸ್ ತೊಗೊಂಡ್ರೆ ಮತ್ತು ಅವ್ನು ತಿನ್ನಲ್ಲ, ವೇಸ್ಟ್ ಆಗುತ್ತೆ ಅಲ್ವಾ. ಅದಕ್ಕೆ ಒಂದು ಹುಡುಕಿ ಸ್ವಲ್ಪ ಚೆನ್ನಾಗಿರೋ ಚೀಸೇ ತಗೊಂಡೆ. ಆಮೇಲೆ ಇಲ್ಲಿ ಕೇಕ್ಸ್ ಎಲ್ಲ ಫ್ರೆಶ್ ಆಗಿ ಅವಾಗವಾಗೆ ಮಾಡಿ ಇಡ್ತಾಯಿದ್ರು. ಸ್ವಲ್ಪ ಚೆನ್ನಾಗಿದ್ದಾವೆ ಅಂದರು. ವಾಲ್ಮಾರ್ಟ್ಗಿನ್ನ ಸ್ವಲ್ಪ ಕಮ್ಮಿ ರೇಟು ಅನ್ನಿಸ್ತು. ಇಲ್ಲಿ ಫ್ರೆಶ್ ಆಗಿದ್ದಾವೆ ಕೇಕ್ ಎಲ್ಲನೂ. ಸ್ವಲ್ಪ ಜಿಶುಗೂ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಕೊಡ್ಸೋಣ ಅಂತ ಇಲ್ಲೇ ನೋಡ್ತಾ ಇದ್ವಿ. ಸೊ ಮನೆಗೆ ಹೋಗಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಇನ್ನು ಯಾಕೆ ಅಂತ ಹೇಳ್ಬಿಟ್ಟು ಔಟ್ಸೈಡಿಂದನೇ ನಾವು ಲಂಚ್ ತಗೊಂಡು ಹೋದ್ವಿ ಮನೆಗೆ. ಇನ್ನು ಮನೆಗೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಟ್ವಿ. ಆಮೇಲೆ ಮಲಗಿ ಎದ್ದೊಳಿದ್ಮೇಲೆ ಒಂದು 1/2 hour ಮಲಗಿದೆ ಅಷ್ಟೇ ನಾನು. ಆಮೇಲೆ ಮಲಗಿ ಎದ್ದೊಳಿದ್ಮೇಲೆ ಇನ್ನು ತಂದಿರೋ ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡೋಣ ಅಂತ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ನಾನು ಫ್ರಿಜ್ ಕ್ಲೀನ್ ಮಾಡೇ ಇಲ್ಲ. ಬಂದಾಗ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿ ಈ ಮನೆಗೆ ಬಂದಾಗ ಇಟ್ಟಿದ್ದೆ. ಆಮೇಲೆ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸೊ ನನಗೆ ಗೊತ್ತಾಯ್ತು, ನನಗೆ ಗೊತ್ತಲ್ವ ನಾನು 9 months ಬಂದಿದ್ದು. ಏನೋ ನನ್ನ ಡೆಲಿವರಿ ಪಾಪು ನೋಡ್ಕೊಳೋದು ಇದೇ ಆಗೋಯ್ತು. ನಾನು ಫ್ರಿಜ್ ಕ್ಲೀನೇ ಮಾಡಿರಲಿಲ್ಲ. ಇವಾಗ ಹೇಗೋ ಎಲ್ಲ ಫ್ರಿಜ್ಜೆಲ್ಲ ಖಾಲಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಫುಲ್ಲೆಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಹೋಗೋ ಇಂಡಿಯಾಗೆ ಬರೋಕ್ಕೆ ಮುಂಚೆನೆಲ್ಲ ಖಾಲಿ ಮಾಡಿ ಬಂದಿದ್ದೆ. ಬಟರ್ ಮಾತ್ರ 1-2 ಪೀಸ್ ಬಟರ್ ಇತ್ತು ಅಷ್ಟೇ, ಇನ್ನೇನು ಇರಲಿಲ್ಲ ಫ್ರಿಜ್ಜಲ್ಲಿ.
ಅದಕ್ಕೆ ಬಟರ್ ಎಲ್ಲ ತುಪ್ಪ ಮಾಡ್ಕೊಳೋಣ ಅಂತ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಇನ್ನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಇಲ್ಲಿ ತಂದಿರೋ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಸೈಡ್ಗೆ ಒಂದ್ಸಲ ಸಪ್ರೇಟಾಗಿ ಇಟ್ಬಿಟ್ಟು ಇನ್ನು ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನಾವು 2 ವೆರೈಟೀಸ್ ಆಫ್ ಹಾಲು ಯೂಸ್ ಮಾಡ್ತೀನಿ. ಒಂದು ಮೊಸರಿಗೆ, ಒಂದು ಕುಡಿಯೋದಕ್ಕೆ ಅಂತೇಳಿ. ಮೊಸರಿಗೆ ಸ್ವಲ್ಪ ಫ್ಯಾಟ್ ಇರೋ ಹಾಲು ಯೂಸ್ ಮಾಡ್ತೀನಿ. ಇನ್ನು ನಾವು ಕುಡಿಯೋದಕ್ಕೆ ಸ್ವಲ್ಪ ಲೋ ಫ್ಯಾಟ್ ಹಾಲು ಯೂಸ್ ಮಾಡ್ತೀವಿ ನಾವು. ಈ ರೀತಿ ಇದ್ದೆ. ಇನ್ನು ಇಂಡಿಯಾದಿಂದ ತಂದಿರೋ ಸ್ವೀಟ್ಸ್ ಎಲ್ಲ ತುಂಬ ಇದ್ದಾವಲ್ಲ, ಇನ್ನು ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ಅವು ಅಷ್ಟೇ ಅವು ತೆಗೆದುಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇಷ್ಟೇ ಇದೆ. ಇನ್ನು ಬಟ್ ತುಂಬ ಆಗೋಗುತ್ತೆ. ಇನ್ನು ಖಾರ ಅದೆಲ್ಲ ಇದ್ದಾವೆ ಇಂಡಿಯಾದಿಂದ ತಂದಿರೋವು, ಅವೆಲ್ಲ ಇಡಬೇಕು ಫ್ರಿಜ್ಜಲ್ಲಿ. ಇನ್ನು ಆನಿಯನ್ನು, ಗಾರ್ಲಿಕ್ಕು, ಪೊಟ್ಯಾಟೊ ಎಲ್ಲ ಸ್ಟೋವ್ ಕೆಳಗಡೆ ಒಂದು ಬಾಕ್ಸ್ ಬರುತ್ತೆ, ಆ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ಅದರಲ್ಲಿ ಹಾಕಿಟ್ಬಿಡ್ತೀನಿ. ಇನ್ನು ಇಂಡಿಯಾದಿಂದ ಲಗೇಜ್ ಬ್ಯಾಗ್ ತಂದಿದ್ದೆ ನಾನು. ಸೊ ಅದರಲ್ಲಿ ಏನೇನು ತಂದಿದ್ದೀನಿ ಅಂತೆಲ್ಲ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಮಾಡಿಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಪುನು ಅವರೆಲ್ಲ ಅಲ್ಲೇ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ಮಕ್ಕಳಿಗೆ ಈ ಥರ ಏನಾದರೂ ಆಟ ಆಡೋಕ್ಕಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾರಲ್ವ, ಎಲ್ಲ ಕಿತ್ಬಿಟ್ಟು ಅದಕ್ಕೇನು ಸರ್ ಅವಳು ಆಟ ಆಡ್ತಾ ಇದ್ದಾಳೆ ಹೇಳು ಅಂತೇಳಿ ನಾನು ಹಾಗೆ ಸ್ವಲ್ಪ ಏನೇನು ತಂದಿದ್ದೀನಿ ಅಂತೆಲ್ಲ ವಿಡಿಯೋ ಮಾಡಿಬಿಟ್ಟು ಇನ್ನು ಅದೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ತಂದಿರೋ ಹಿಟ್ಟು, ಖಾರ ಎಲ್ಲ ಬಾಕ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಎತ್ತಿಕ್ತಾ ಇದ್ದೀನಿ. ಇನ್ನು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಡಿಯಾದಿಂದ ಏನೇನು ತರ್ಬೋದು ನಾವು ಎಲ್ಲನೂ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ. ಲಗೇಜ್ಗೆಲ್ಲ ಎಷ್ಟು ದುಡ್ಡು ಆಗುತ್ತೆ, ನಾವು ಒಂದು ಲಗೇಜ್ಗೆ ಎಕ್ಸ್ಟ್ರಾ ತಗೊಬರಬೇಕು ಅಂದರೆ, ಎಕ್ಸ್ಟ್ರಾ ಏನಾದರೂ ಲಗೇಜ್ ತರಬೇಕು ಅಂದರೆ ಎಷ್ಟು ದುಡ್ಡು ಕಟ್ಟಬೇಕು ಅಂತೆಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೋಗಿ ಚೆಕ್ ಮಾಡಿ ನೀವು. ಇನ್ನಿಲ್ಲಿ ನಾನು ತುಂಬ ರಾಗಿ ಹಿಟ್ಟು ತಂದಿದ್ದೀನಿ. ಅದಕ್ಕೆ ಒಂದು ಪ್ಯಾಕ್ ಮಾತ್ರ ಓಪನ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನು ಬೇರೆ ರಾಗಿ ಹಿಟ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡೋಣ, ಚೆನ್ನಾಗಿರ್ತಿಲ್ಲ ಅಂದರೆ ಔಟ್ಸೈಡ್ ಇದ್ದರೆ ಮತ್ತೇನಾದರೂ ಕೆಟ್ಟೋದ್ರೆ ಇಂಡಿಯಾದಿಂದ ತಂದಿರೋದು ಯಾಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಾಕ್ಸ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಬಾಕ್ಸಲ್ಲಿ ಬೇರೆದೆಲ್ಲನೂ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ದಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಂಗೆ ಜೆಟ್ಲಾಗಿದೆ ಅಲ್ವಾ, ಅದಕ್ಕೆ ಇನ್ನು ಸುಮ್ಮನೆ ಸೈಲೆಂಟಾಗಿದ್ದರೆ ಏನು ಕೆಲಸ ಮಾಡ್ದಿರಂಗೆ ಬ್ಯುಸಿಯಾಗಿದ್ದರೆ ಸ್ವಲ್ಪ ನಿದ್ದೆ ಬರೋಲ್ಲ. ಸೈಲೆಂಟಾಗಿದ್ದರೆ ನಿದ್ದೆ ಬರುತ್ತೆ, ಮತ್ತೆ ಮಲಗೋದು, ಮತ್ತು ಮಧ್ಯರಾತ್ರಿ ಎದ್ದೊಳೋದು ಆ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಏನೋ ಒಂಥರ ಬ್ಯುಸಿಯಾಗಿದ್ದರೆ ಅದು ನಿದ್ದೆ ಆದ್ರೂ ಸ್ವಲ್ಪ ತಡ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ಈ ಥರ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಎಲ್ಲ ಅನ್ಪ್ಯಾಕಿಂಗ್ ಮಾಡಿಬಿಟ್ಟು ಇನ್ನು ಇಂಡಿಯಾದಿಂದ ಸ್ವಲ್ಪ ಸ್ಟೀಲ್ ಪಾತ್ರೆ ಎಲ್ಲ ತಂದಿದ್ದೆ, ಬಾಕ್ಸಸ್, ಗ್ಲಾಸಸ್ ಎಲ್ಲ ತಂದಿದ್ದೆ. ಇನ್ನು ಅವೆಲ್ಲ ತೊಳೆಯೋಕ್ಕೆ ಅಷ್ಟು ಪೇಷನ್ಸ್ ಇರಲಿಲ್ಲ, ಸುಸ್ತು ಬೇರೆ ಆಗ್ತಾಯಿತ್ತು, ಸರಿಯಾಗಿ ನಿದ್ದೆ ಇಲ್ಲ ಅಲ್ವಾ, ಜರ್ನಿ ಬೇರೆ ಮಾಡಿದ್ದೀವಿ. ಅದಕ್ಕೆ ಇನ್ನು ಯಾರು ತೊಳಿತಾರೆ ಹೇಳಿ ಅಂಟು ಡಿಶ್ ವಾಷರ್ಗೆ ಹಾಕ್ಬಿಟ್ರೆ ಬೇಗ ಕ್ಲೀನ್ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಡಿಶ್ ವಾಷರ್ಗೆ ಹಾಕ್ತಾಯಿದ್ದೀನಿ. ಇನ್ನೆಲ್ಲ ಡಿಶ್ ವಾಷರ್ಗೆ ಹಾಕ್ಬಿಡೋ ಅಷ್ಟೊತ್ತಿಗೆ ನಂಗೆ ಒಂದು 4 o'clock ಆಗಿತ್ತು ಈವ್ನಿಂಗು. ಸೊ ಅದಕ್ಕೆ ಅಷ್ಟೊತ್ತಿಗೆ ನಂಗೆ ಫುಲ್ ನಿದ್ದೆ ಎಳೀತಾ ಇತ್ತು. ಇನ್ನು ಅಡುಗೆ ಬೇರೆ ಏನೂ ಮಾಡಿರಲಿಲ್ಲ, ಔಟ್ಸೈಡಿಂದನೇ ತಂದಿದ್ವಲ್ಲ. ಸೊ ಅದೇ ತಿಂದ್ಬಿಟ್ವಿ. ಇನ್ನು ನಮ್ಗೆ ಜೆಟ್ಲಾಗೋವರೆಗೂ 3 times ಊಟನೇ ಮಾಡೋಕ್ಕಾಗಲ್ಲ, ಯಾವಾಗ ಮಲಗ್ತೀವಿ ಯಾವಾಗ ಎದ್ದೊಳ್ತೀವಿ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ 2 times ಊಟ ಮಾಡಿಬಿಟ್ಟು ಮಲಗಿಬಿಟ್ವಿ. ಇದು ಬಂದು ನೆಕ್ಸ್ಟ್ ಡೇ ನಾನು 1 ಡೇಯಲ್ಲೇ ಎಲ್ಲ ಮಾಡ್ಕೊಂಡಿಲ್ಲ, ದಿನ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಇಂಡಿಯಾದಿಂದ ಇದು ಬೆಡ್ಶೀಟ್ಸ್ ಎಲ್ಲ ತಂದಿದ್ದೆ, ಕಾಟನ್ ಬೆಡ್ಶೀಟ್ಸ್. ಅವಾದರೆ ಸ್ವಲ್ಪ ವಿಂಟರಲ್ಲಿ ಚಳಿ ಅನಿಸಲ್ಲ, ಅದಕ್ಕೆ ಇಂಡಿಯಾದಿಂದನೇ ಕಾಟನ್ ಬೆಡ್ಶೀಟ್ಸ್ ಎಲ್ಲ ತಂದಿದ್ದೆ. ಅದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಹೋಗೋವಾಗ ಚೇಂಜ್ ಮಾಡಿದ್ದೆ, ಬಟ್ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಚೇಂಜ್ ಮಾಡಿಬಿಟ್ಟು ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊಸವೆಲ್ಲ ಹಾಕ್ತಾಯಿದ್ದೀನಿ. ಇನ್ನು ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮನೆ ಕ್ಲೀನೇ ಮಾಡಿರಲಿಲ್ಲ. ಸೊ ಡೆಲಿವರಿ ಆದಮೇಲೆ ಫಸ್ಟಲ್ಲಿ ಕನ್ನಡಕ್ಕೆ ಬಂದಮೇಲೆ ಹೇಗಾದ್ರೆ ಹಂಗೆ ಜೋಡಿಸ್ಬಿಟ್ಟಿದ್ದೆ, ಸುಮ್ಮನೆ ಅಲ್ಲಿ ಇಟ್ಬಿಟ್ಟಿದ್ದೆ ಎಲ್ಲಿ ಬೇಕೋ ಅಲ್ಲಿ. ಇವಾಗ ಹೇಗೂ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಮನೆ ಅಂತೇಳಿ ದಿನ ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲನೂ. ಇವಾಗ ಎಷ್ಟು ದಿನಕ್ಕೆ ಚೆನ್ನಾಗಿರುತ್ತೋ ಗೊತ್ತಿಲ್ಲ, ಬಟ್ ಮಾಡ್ಕೊತಾ ಇದ್ದೀನಿ. ಫುಲ್ಲೆಲ್ಲ ಯಾವತ್ತೂ ಮಾಡೇ ಇರಲಿಲ್ಲ ಡೀಪ್ ಕ್ಲೀನ್, ಸುಮ್ಮನೆ ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ಫುಲ್ಲೆಲ್ಲ ಇಂಡಿಯಾದಿಂದ ಬಾಕ್ಸಸ್ ಎಲ್ಲ ತಂದಿದ್ದೆಲ್ಲ ಬಾಕ್ಸಲ್ಲಿ ಏನೇನು ಆಗಬೇಕು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಇತ್ತು, ಅವೆಲ್ಲ ಬಿಸಾಕ್ಬಿಟ್ಟು ಎಲ್ಲ ಸ್ಟೀಲ್ ಬಾಕ್ಸ್ಗಳೆಲ್ಲ ಹಾಕ್ಕೊಂಡೆ ತಂದಿರೋ ಖಾರ ಅವೆಲ್ಲನೂ. 2-3 days ಆಯಿತು ನನ್ನ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ
ತಂದಿರೋ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ಫಸ್ಟ್ ಎಲ್ಲ ನಾವು ಏನೇನು ಹಿಟ್ಟು ಎಲ್ಲ ತಂದಿದ್ವಲ್ಲ ಫಸ್ಟ್ ಅದೆಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಎಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ಬಟ್ಟೆ ತಂದಿದ್ವಲ್ಲ ಅವೆಲ್ಲ ಫುಲ್ ಅನ್ಪ್ಯಾಕ್ ಮಾಡಿ ಎಲ್ಲ ಜೋಡಿಸ್ಕೊಂಡೆ. ನಂದೇ ಒಂದು ಸೈಡು ಪಾಪುವೆ ಎಲ್ಲರೂ ಒಂದು ಸೈಡ್ ಎಲ್ಲ ಜೋಡಿಸ್ಕೊಬಿಟ್ಟು ಇನ್ನು ಮನೆಯೆಲ್ಲ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದಿನ ಗುಡಿಸ್ಕೊತಾ ಇದ್ದೆ, ಅಂದರೆ ಹಾಲಲ್ಲಿ ಮಾತ್ರ ಗುಡಿಸ್ತಾ ಇದ್ದೆ, ರೂಮಲ್ಲಿ ಏನು ಅಷ್ಟು ಕ್ಲೀನಾಗಿ ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ನೆಲ್ಲ ಫುಲ್ ಡೀಪ್ ಕ್ಲೀನ್ ಆದಮೇಲೆ ಫುಲ್ ಎಲ್ಲ ಕಸ ಗುಡಿಸ್ಬಿಟ್ಟು ಮಾಪ್ ಮಾಡೋಣ ಅಂತೇಳಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಪಾಪು ಇರೋದಕ್ಕೆ 2 ಟೈಮ್ಸ್ ಆದರೂ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಮನೆ, ಆ ರೀತಿ ಆಗಿದೆ. ಅವ್ರು ಚಳ್ತಾನೆ ಇರ್ತಾಳೆ, ಏನು ಒಂದು ತಗೊಂಡು ಚಳ್ತಾನೆ ಇರ್ತಾಳಲ್ವ, ಅದಕ್ಕೆ ಇನ್ನು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು 3 ಡೇಸ್ ಅಷ್ಟೇ ಜಿಶುಗೆ ಮನೇಲಿ ಇಟ್ಕೊಂಡಿದ್ದು. 4th ಡೇ ನಾನು ಸ್ಕೂಲ್ಗೆ ಕಳಿಸ್ಬಿಟ್ಟೆ ಜಿಶುಗೆ. ಮನೇಲಿದ್ದರೆ ಅವ್ನು ಜಟ್ಲಾಗಿ ಹೋಗಲ್ಲ, ಸುಮ್ಮನೆ ಮಧ್ಯರಾತ್ರಿ ಎದ್ದೊಳೋದು ಮತ್ತು ಗಲಾಟೆ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾನೆ. ಸ್ವಲ್ಪ ನಮಗೂ ಸ್ವಲ್ಪ ಜಟ್ಲಾಗೆಲ್ಲ ಕಮ್ಮಿ ಆಗಿದೆ, ಬಟ್ ಮಕ್ಕಳಿಗೆ ಸ್ವಲ್ಪ ಇತ್ತು. ಅದಕ್ಕೆ ಜಿಶು ಸ್ಕೂಲ್ಗೆ ಹೋದರೆ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊತಾನಲ್ವ, ಸೊ ಅವನಿಗೂ ಬೇಗ ಹೋಗುತ್ತೆ ಜಟ್ಲಾಗ್ ಅಂತ ಹೇಳ್ಬಿಟ್ಟು ನಾವು 4th ಡೇನೇ ಜಿಶುಗೆ ಸ್ಕೂಲ್ಗೆ ಕಳಿಸ್ಬಿಟ್ವಿ. ಬೆಳಿಗ್ಗೆ ಎದ್ಬಿಟ್ಟು ಅವನು ಸ್ಕೂಲ್ಗೆ ಹೋಗಿದ್ದು ಅವತ್ತೇ ಸೆಟ್ ಆಗಿಬಿಟ್ಟ. ಅವನು ಸ್ಕೂಲಿಂದ ಬಂದು ಸ್ವಲ್ಪ ಊಟ ಮಾಡಿ ಒಂದು 6-6:30ವರೆಗೂ ಇದ್ಬಿಟ್ಟು ಆಮೇಲೆ ಮಲಗಿಬಿಟ್ಟ. ಆ ಥರ ಇತ್ತು. ಇಲ್ಲಿ ಅಣ್ಣ ತಮ್ಮ ಇಬ್ಬರೂ ಆಟ ಆಡ್ತಾ ಇದ್ದಾರೆ. ಇನ್ನು ನಾಳೆನೂ ಅವ್ನು ಸ್ಕೂಲ್ಗೆ ಹೋಗಬೇಕು ಅಂತೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಎದ್ದೊಳ್ಬಿಟ್ಟು ನಾನು ಬಾಕ್ಸ್ಗೆ ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ ಸ್ಕೂಲ್ಗೆ ಕಳ್ಸೋಣ ಅಂತೇಳಿ. ಈ ಥರ ಚಪಾತಿ ಅದು ಹಾಕಿದ್ರೆ ಬಾಕ್ಸ್ಗೆ ಫುಲ್ ಖಾಲಿ ಮಾಡ್ಕೊಂಬರ್ತಾ ಇದ್ದಾನೆ. ಸ್ವಲ್ಪ ರೈಸ್ ಏನಾದರೂ ಹಾಕಿದ್ರೆ ಒಂದು ಹಾಫ್ ತಿಂತಾನೆ ಅಷ್ಟೇ, ಆಮೇಲೆ ಫುಲ್ ತಿನ್ನಲ್ಲ. ಅದಕ್ಕೆ ಸರಿ ಚಪಾತಿನೇ ಹಾಕ್ಕೊಡೋಣ ಹೇಳು ಅಂದ್ಬಿಟ್ಟು ಎಲ್ಲ ಚಪಾತಿ ಮಾಡ್ತಾನೆ. ಬಟ್ ನಂಗೆ ಚಪಾತಿ ಮಾಡೋದಾದ್ರೂ ಇಷ್ಟು ವರ್ಷ ಆದರೂ ಬಂದಿಲ್ಲ. ಸೊ ಅದೇನು ನಾನು ಎಷ್ಟು ಟ್ರೈ ಮಾಡಿದ್ರು ನನಗೆ ರೌಂಡಾಗಿ ಚಪಾತಿನೇ ಬರೋಲ್ಲ. ಮೊನ್ನೆ ಇಂಡಿಯಾಗೆ ಬಂದಾಗ ಸಹ ಬಯಸ್ಕೊಂಡಿದ್ದೀನಿ, ನಮ್ಮ ಅಕ್ಕ ಇಬ್ಬರು ಬೈದರು, ಇನ್ನೂ ಎಷ್ಟು ವರ್ಷ ಆದಮೇಲೆ ಚಪಾತಿ ಮಾಡೋದು ಕಲಿತಿ ಅಂತ. ಬಟ್ ನನಗೆ ರೌಂಡಾಗಿ ಮಾಡೋಕ್ಕೆ ಬರ್ತಾಯಿಲ್ಲ ಚಪಾತಿ. ಇನ್ನು ಕ್ಯಾಪ್ಸಿಕಮ್ ತುಂಬ ತಂದಿದ್ದೆ, ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಪಲ್ಯ ಆದರೆ ಬೇಗ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಅವನೇನು ಬಾಕ್ಸಿಗೆ ಪಲ್ಯ ಏನು ತಗೊಂಡು ಹೋಗಲ್ಲ, ಸ್ವಲ್ಪ ಏನಾದರೂ ಜಾಮು ಇಲ್ಲ ನಟೆಲ್ಲನ ಆ ಥರ ಹಾಕ್ಕೊಡ್ತೀನಿ. ಅದಕ್ಕೆ ನಮಗೆ ಮಾತ್ರ ಈ ಪಲ್ಯ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ತುಂಬ ಈಸಿ. ಕ್ಯಾಪ್ಸಿಕಮ್ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಈ ಆನಿಯನ್ ಅಷ್ಟೇ ಉದ್ದದಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಇನ್ನು ನಾವೇನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕಬೇಕು. ಸ್ವಲ್ಪ ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ಖಾರ, ಗರಂ ಮಸಾಲ ಇಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಬೇಗನೂ ಆಗೋಗುತ್ತೆ, 5-10 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ, ಟೈಮ್ ತಗೊಳಲ್ಲ ಇದು. ಇದಕ್ಕೇನಿಲ್ಲ, ಎಕ್ಸ್ಟ್ರಾ ಒಂದು ಪೀನಟ್ಸ್ ಪೌಡ್ರು ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇಲ್ಲಿ ಇದನ್ನಷ್ಟೇ ಕುಟ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಒಂದು ರೌಂಡಿಗೆ ಫುಲ್ ಪೌಡ್ರ್ ಥರ ಆಗೋಗುತ್ತಲ್ವ, ಅದಕ್ಕೆ ಪೌಡ್ರ್ ಥರ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ಒಂದು ಹಾಫ್ ಕಟ್ಟಾದರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕುಟ್ಕೊತಾ ಇದ್ದೀನಿ. ನೋಡಿ ನಮ್ಮ ಪಲ್ಯ ರೆಡಿ ಆಗಿದೆ ಅನ್ನೋ ಟೈಮಲ್ಲಿ ಇದು ಪೀನಟ್ ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಸೊ ನಾವು ಇನ್ನು ನಮಗೂ ಇದೇ ತಗೊಂಡ್ವಿ, ನಾವು ಚಪಾತಿ ಪಲ್ಯ ಎಲ್ಲ ಇದೇ ತಿಂದ್ವಿ. ಸೊ ಆಫ್ಟರ್ನೂನಿಗೆ ಮತ್ತೆ ನೋಡ್ಕೊಳ್ಳೋಣ, ಮತ್ತೆ ಮಲಗ್ತೀವೋ ಎದ್ದೊಳಿರ್ತೀವೋ ಗೊತ್ತಿಲ್ಲ. ಸ್ವಲ್ಪ ಜಿಶುಗೆ ಮಾತ್ರ ಸ್ಕೂಲ್ ಕಳಿಸಿದ್ವಿ, ಅವ್ನಿಗೆ ಬೇಗ ಜೆಟ್ಲಾಗಿ ಹೋಗಿ ಅಂತ. ಬಟ್ ನಮ್ಗೆ ಇನ್ನೂ ಇದೆ, ಇನ್ನು ಜರ್ನಿ ಮಾಡಿ ಸ್ವಲ್ಪ ಹೀಟ್ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಹೆಸರು ಕಾಳು ನೆನೆಸಿಟ್ಟಿದ್ದೆ. ಸೊ ಸಲಾಡ್ ಆದರೂ ಮಾಡ್ಕೊಳೋಣ ಅಂಥೇಳಿ ಈ ಥರ ಹೆಸರು ಕಾಳ್ದು ಸಲಾಡ್ ಮಾಡ್ಕೊತಾ ಇದ್ದೀನಿ. ಪೊಮೊಗ್ರಾನೇಟ್ ಎಲ್ಲ ತಂದಿದ್ದೆ ಅಲ್ವ, ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ದಾಳಿಂಬೆ ಹಣ್ಣು ಬೀಜ ಎಲ್ಲ ಹಾಕಿ ಈ ರೀತಿ ಹೆಸರು ಕಾಳ್ದು ಸಲಾಡ್ ಮಾಡಿಕೊಂಡೆ ಚಪಾತಿ ಜೊತೆಗೆ. ಸೊ ಇದು ನಮ್ಮ ಬ್ರೇಕ್ಫಾಸ್ಟು. ಇನ್ನು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಪಾಪು ಜೊತೆ ಮಲಗಿಬಿಟ್ಟೆ. ಇನ್ನು ಪಾಪು ಎದ್ದೋಳಿದ ಮೇಲೆ ಅವಳಿಗೆ ಸ್ವಲ್ಪ ರಾಗಿ ಸೇರಿ ತಿಂದ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಷ್ಟೊತ್ತಿಗೆ ಜಿಶು ಈವ್ನಿಂಗು ಸ್ಕೂಲಿಂದ ಬಂದಮೇಲೆ ಇನ್ನು ಪಾಪುಗೆ ಸ್ವಲ್ಪ ಸ್ನಾನ ಮಾಡಿಸಿ ನಾನು ಮತ್ತು ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತಲ್ಲ, ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ.
ಪಾಪು ಮಾತ್ರ ಸ್ವಲ್ಪ ನಿದ್ದೆ ಸೆಟ್ ಆಗೋ ಅಷ್ಟೊತ್ತಿಗೆ 10 ಡೇಸ್ ಟೈಮ್ ತಗೊಂಡ್ಳು ಅವಳು. ಸ್ವಲ್ಪ ಟೈಮ್ ತಗೊಂಡ್ಳು. ಜಿಶು 4 ಡೇಸ್ಗೆಲ್ಲ ಸೆಟ್ ಆಗಿಬಿಟ್ಟ. ಸ್ಕೂಲ್ ಕಳಿಸ್ದೆ ಅಲ್ವಾ, 4 ಡೇಸಿಗೆ ಸೆಟ್ ಆಗಿಬಿಟ್ಟ. ಪಾಪುದು ಮಾತ್ರ ಸ್ವಲ್ಪ 10 ಡೇಸ್ ಆಯಿತು. ಇನ್ನು ನಾನು ಪಾಪು ಜೊತೆ ನಾನು ಯಾವಾಗ ಎದ್ದೊಳ್ತೀನೋ ನನಗೆ ಗೊತ್ತಿರಲಿಲ್ಲ. ಎದ್ದೊಳಿ ಮಲಗು ಆ ಥರ ನಂದು ಸ್ವಲ್ಪ ಲೇಟೇ ಆಯಿತು. ಇನ್ನು ಎಲ್ಲರೂ ಮಲಗಿದ ಮೇಲೆ ಈವ್ನಿಂಗು ಇನ್ನು ಬಟ್ಟೆ ಎಲ್ಲ ತುಂಬ ಇತ್ತು. ಒಂದು 3-4 ಲೋಡ್ ಆಯಿತು ಮಿಷಿನ್ಗೆ. ಸೊ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಡ್ಚಿಕ್ತಾ ಇದ್ದೀನಿ. ಸೊ ಇಂಡಿಯಾದಿಂದ ಬಂದಿರೋ ಸ್ವಲ್ಪ ಬಟ್ಟೆಗೆಲ್ಲ ಸ್ವಲ್ಪ ಆಯಿಲೆಲ್ಲ ಆಗಿತ್ತು. ನಾವೆಲ್ಲ ಮಿಷಿನ್ಗೆ ಹಾಕಿ ಎಲ್ಲ ಈ ರೀತಿ ಮಡ್ಚಿಕ್ತಾ ಇದ್ದೀನಿ. ಸೊ ಬಟ್ಟೆ ಒಗೆಯೋಕ್ಕೆ ಮಿಷಿನ್ ಬಂದಿದೆ, ಬಟ್ಟೆ ಒಣಗಾಕೋಕ್ಕೆ ಮಿಷಿನ್ ಬಂದಿದೆ. ಬಟ್ಟೆ ಮಡ್ಚೋಕ್ಕೂ ಒಂದು ಮಿಷಿನ್ ಬಂದರೆ ತುಂಬ ಚೆನ್ನಾಗಿರುತ್ತಲ್ವ, ಎಲ್ಲ ಕೆಲಸ ಮಾಡ್ಬೋದು. ಬಟ್ಟೆ ಮಡ್ಚಾಕಬೇಕು ಅಂದ್ರೇ ಆಗಲ್ಲ. ಈವ್ನಿಂಗ್ ನೋಡಿ, ಸೊ ಸ್ನೋ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಸ್ನೋ ಬೀಳ್ತಾ ಇದೆ. ಸೊ ಈ ರೀತಿ ಇತ್ತು ನಮ್ಮ ಕೆನಡಾಗೆ ಬಂದಮೇಲೆ. ನೆಕ್ಸ್ಟ್ ಡೇಯಿಂದ ಯಾವ ರೀತಿ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು, ಬಾಯ್.